ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ದಳಪತಿಗಳ ಸಿದ್ಧತೆ. ಬೃಹತ್ ಜನಜಾಗೃತಿ ಸಮಾವೇಶಕ್ಕೆ ದಳಪತಿಗಳು ಪ್ಲಾನ್ ಮಾಡ್ಕೊಳ್ತಾ ಇರುವಂಥದ್ದು. ವಿವಾದಗಳ ಅಸ್ತ್ರಗಳನ್ನ ಇಟ್ಕೊಂಡು ಹೋರಾಟಕ್ಕೆ ಜೆಡಿಎಸ್ ಸಿದ್ಧತೆ ಮಾಡ್ತಾ ಇದೆ. ಧಾರ್ಮಿಕ ಭಾವನೆಗಳಿಗೆ ಸರ್ಕಾರದಿಂದ ಧಕ್ಕೆ ಅಂತ ಹೋರಾಟ. ನೇತ್ರಾವತಿ ನದಿ ತೀರದಲ್ಲಿ ನೂರಾರು ಶವ ಹೂತಿಟ್ಟ ಆರೋಪ ಕೇಸ್. ಚಾಮುಂಡಿ ಬೆಟ್ಟ ಹಿಂದೂಗಳ ಸ್ವತ್ತಲ್ಲ ಎಂಬ ಡಿಕೆ ಶಿವಕುಮಾರ್ ಹೇಳಿಕೆ. ಮದ್ದೂರಿನಲ್ಲಿ ಗಣೇಶೋತ್ಸವದಲ್ಲಿ ಕಲ್ಲು ತೂರಾಟ ಪ್ರಕರಣ. ಈ ಮೂರು ವಿಚಾರವನ್ನು ಮುಂದಿಟ್ಟು ಸರ್ಕಾರದ ವಿರುದ್ಧ ಅಭಿಯಾನಕ್ಕೆ ಚಿಂತನೆಯನ್ನು ಮಾಡಲಾಗ್ತಾ ಇದೆ. ಮೈಸೂರು ಅಥವಾ ಮಂಡ್ಯ ಇಲ್ಲಿ ಜಾಗೃತಿ ಅಭಿಯಾನಕ್ಕೆ ಪ್ಲಾನ್ ಮಾಡ್ಕೊಳ್ತಾ ಇರುವಂಥದ್ದು. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಸಮಾವೇಶಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಫೈನಲಿ JDSನವರು ಅಲರ್ಟ್ ಆಗ್ತಿರಂಗೆ ಕಾಣಿಸ್ತಾ ಇದೆ. ಚುನಾವಣೆ ಮುಂಬರುವಂಥ ಚುನಾವಣೆಗೆ ತಯಾರಿಯನ್ನು ಈಗಲಿಂದನಾದರೂ ಮಾಡಿಕೊಳ್ಳುವಂಥ ಪ್ಲಾನ್ನಲ್ಲಿ JDS ಇದ್ದಂಗೆ ಕಾಣಿಸ್ತಾ ಇದೆ. ನೋಡಿ, ಯಾವಾಗ JDS BJP ಜೊತೆಗೆ ಮೈತ್ರಿ ಆಯಿತೋ ಕೆಲವೊಂದಷ್ಟು ಹೋರಾಟಗಳಿಂದ ದೂರ ಸರಿದು ಬಿಡ್ತು. ಪ್ರತ್ಯೇಕವಾಗಿ ಹೋರಾಟವನ್ನು ಮಾಡಬೇಕಾದಂಥ ಸಂದರ್ಭದಲ್ಲೂ ಕೂಡ ಪ್ರತ್ಯೇಕವಾದಂಥ ಹೋರಾಟವನ್ನು ಮಾಡಿಲ್ಲ. ಅದರಲ್ಲೂ ಕೇಂದ್ರ ಸಚಿವರಾದ ಮೇಲೆ ಕುಮಾರಸ್ವಾಮಿ ಅವರು ರಾಜಕಾರಣದ ಬಗ್ಗೆ ಹೆಚ್ಚಿನ ಗಮನ ಹರಿಸ್ತಾ ಇಲ್ವಾ, ಅಂತರ ಕಾಯ್ದುಕೊಳ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ ಇತ್ತು. ಮಂಡ್ಯ, ಮೈಸೂರು, ಹೇಳಿ ಕೇಳಿ, ಹಾಸನ ಇವೆಲ್ಲ ಇವರದ್ದೇ ಬೆಲ್ಟು ಅಂತ ಕರೆಸ್ಕೊಳ್ತಾ ಇತ್ತು. ಹೀಗಿರಬೇಕಾದ್ರೆ ಅಲ್ಲಿ ಹಿಡಿತವನ್ನು ಸಾಧಿಸಲೇಬೇಕು. ಯಾಕಂದರೆ BJPಯವರು ಬಹಳ ಚೆನ್ನಾಗಿ ಹಿಡಿತ ಸಾಧಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಮೈಸೂರು ಚಲೋ ಆಗಿರ್ಬೋದು, ಮದ್ದೂರಿಗೆ ಹೋಗಿದ್ದಂಥ ವಿಚಾರ ಆಗಿರ್ಬೋದು, ಧರ್ಮಸ್ಥಳ ಚಲೋ ಆಗಿರ್ಬೋದು. BJPಯವರು ಇದನ್ನು ತುಂಬ ಚೆನ್ನಾಗಿ ಬಳಸ್ಕೊಳ್ತಾ ಇದ್ದಾರೆ. ಆದರೆ BJP ಜೊತೆಗೆ ಮೈತ್ರಿ ಆದಮೇಲೆ JDS ಅದ್ಯಾಕೋ ಗೊತ್ತಿಲ್ಲ, ಹೆಚ್ಚು ಆ್ಯಕ್ಟಿವ್ ಆಗಿಲ್ಲ. ಹೋಗಲಿ, BJP ಮತ್ತು JDS ಮೈತ್ರಿಯಾಗಿ ಯಾವುದಾದ್ರೂ ಹೋರಾಟ ಮಾಡ್ತಾ ಇದೆಯಾ, ಅದೂ ಆಗ್ತಾ ಇಲ್ಲ. ಹೀಗೆ ಇದ್ದರೆ JDS ತನ್ನ ಅಸ್ತಿತ್ವವನ್ನು ತೀರಾ ಕಳ್ಕೊಳ್ಬೇಕಾಗತ್ತೆ. ಆಲ್ರೆಡಿ ಇದೀಗ BJP ಜೊತೆಗೆ ಮೈತ್ರಿ ಆದ ಮೇಲೆ BJPಯ ವರ್ಚಸ್ಸು ಹೆಚ್ಚಾಗ್ತಿದೆ ಹೊರತು JDSನ ವರ್ಚಸ್ಸು ಕುಂದುತ್ತಾ ಇದೆಯಾ ಅನ್ನುವಂಥ ಅನುಮಾನ ವ್ಯಕ್ತವಾಗ್ತಾ ಇರುವಂಥದ್ದು. ಸೊ ಹೀಗಿರಬೇಕಾದ್ರೆ JDS ಇದೀಗ ಕಮ್ ಬ್ಯಾಕ್ ಮಾಡುವಂಥ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತಾ ಇರೋ ರೀತಿ ಕಾಣಿಸ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ. ಈಗಾಗಲೇ JDS ಮತ್ತು BJP ಮೈತ್ರಿ ಆದಮೇಲೆ ಕೆಲವೊಂದಷ್ಟು ಹೋರಾಟಗಳನ್ನು ಮಾಡಬಹುದಾದ ಸಂದರ್ಭದಲ್ಲೂ ಕೂಡ ಮಾಡಿಲ್ಲ. JDS ಸೈಲೆಂಟ್ ಆಗಿತ್ತು. ಅದಕ್ಕೆ ನಾನಾ ರೀತಿಯಾದಂಥ ಕಾರಣಗಳನ್ನು ಹೇಳಲಾಗತ್ತೆ. ಕುಮಾರಸ್ವಾಮಿ ಅವರು ಕೇಂದ್ರಕ್ಕೆ ಹೋದ್ಮೇಲೆ ಯಾಕೋ ಗೊತ್ತಿಲ್ಲ, ಇಲ್ಲೇ ಆಕ್ಟಿವ್ ಆಗಿಲ್ಲ ಅಂತ ಹೇಳಲಾಗತ್ತೆ, ಅಥವಾ ನಾಯಕತ್ವದ ಕೊರತೆ ಅಂತ ಹೇಳಲಾಗತ್ತೆ, ಅಥವಾ ವೈಯಕ್ತಿಕವಾಗಿ ಕೆಲವೊಂದಷ್ಟು ಡಿಸ್ಟರ್ಬೆನ್ಸ್ ಕೂಡ ಪ್ರಾಬ್ಲಮ್ ಆಗಿರಬಹುದು ಅಂತ ಹೇಳಲಾಗತ್ತೆ. ಬಟ್ ಫೈನಲಿ ಇದೀಗ ಕಮ್ ಬ್ಯಾಕ್ ಮಾಡ್ತಾ ಇದೆಯಾ JDS ಅನ್ನುವಂಥ ಪ್ರಶ್ನೆ. ಏನು ಪ್ಲಾನ್ ಮಾಡ್ಕೊಳ್ತಾ ಇದೆ, ಈ ಪ್ಲಾನ್ನ ಹಿಂದೆ ಏನೆಲ್ಲ ಸ್ಟ್ರಾಟಜಿಗಳಿದೆ ಅಂತ ಸ್ವಾಮಿ? ನೀತಿ, ಸದ್ಯ JDS ನಾಯಕರು ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ವೇದಿಕೆಯನ್ನು ಸಿದ್ಧ ಮಾಡ್ತಾ ಇರೋವಂಥದ್ದು. ಈ ಹಿಂದೆ ಕೂಡ ಬೆಲೆ ಏರಿಕೆ ವಿಚಾರ ಸೇರಿದಂತೆ ಹಲವು ವಿಚಾರಗಳಲ್ಲಿ JDS ನಾಯಕರು ಹೋರಾಟ ನಡೆಸಿದ್ರು, ಒಂದಿಷ್ಟು ಯಶಸ್ವಿಯನ್ನು ಕಂಡಿದ್ರು. ಆದರೆ ಮೈತ್ರಿ ಬಳಿಕ BJP ಜೊತೆ ಆದ ಮೈತ್ರಿ ಬಳಿಕ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿಂದ ಮೈಸೂರು ಪಾದಯಾತ್ರೆಯನ್ನು ಹೊರತುಪಡಿಸಿದ್ರೆ ಇನ್ನು ಯಾವ ಕೂಡ ಜಂಟಿ ಹೋರಾಟಗಳು ಸರ್ಕಾರದ ವಿರುದ್ಧ ಕಂಡು ಬಂದಿಲ್ಲ. ಹಾಗಾಗಿ ಈಗ ಮತ್ತೆ JDS ಏಕಪಕ್ಷೀಯವಾಗಿ, ಅಂದರೆ ತನ್ನ ಸಾಮರ್ಥ್ಯದ ಮೇಲೆ ತನ್ನ ಶಾಸಕರೊಂದಿಗೆ ಈಗ ಹೋರಾಟಕ್ಕೆ ನಿಂತಿರುವಂಥದ್ದು. ಅಂದರೆ BJPಯನ್ನು ಹೊರತುಪಡಿಸಿ ಈಗ JDS ತನ್ನ ಶಕ್ತಿ ಪ್ರದರ್ಶನಕ್ಕೆ, ಅದರಲ್ಲೂ ಸರ್ಕಾರದ ವಿರುದ್ಧ ಒಂದು ಹೋರಾಟಕ್ಕೆ ವೇದಿಕೆಯನ್ನು ಸಿದ್ಧ ಮಾಡ್ಕೊಳ್ತಾ ಇರುವಂಥದ್ದು. ಜೊತೆಗೆ ಸದ್ಯದ ಬೆಳವಣಿಗೆಗಳನ್ನು ವಿಚಾರವನ್ನು ಇಟ್ಕೊಂಡು ಈಗ ಕಾಂಗ್ರೆಸ್, ಅಂದರೆ ರಾಜ್ಯ ಸರ್ಕಾರದ ವಿರುದ್ಧ JDS ನಾಯಕರು ಸಾಕಷ್ಟು ಹೋರಾಟ ಮಾಡೋದಕ್ಕೆ ಒಂದಿಷ್ಟು ಪ್ಲಾನ್ಗಳನ್ನು, ಸಿದ್ಧತೆಗಳನ್ನು ಮಾಡ್ಕೊಳ್ಳೋದಕ್ಕೆ ಈಗ ಮುಂದಾಗಿರುವಂಥದ್ದು. ಅಂದರೆ ಇತ್ತೀಚಿನ ಸರ್ಕಾರದ ನಾಯಕರ ಹೇಳಿಕೆಗಳು ಹಾಗೂ ಸರ್ಕಾರದ ನಡೆ, ಕೆಲವೊಂದು ಪ್ರಕರಣಗಳಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಸರ್ಕಾರವನ್ನು ಇನ್ನಷ್ಟು ಇಕ್ಕಟ್ಟಿಗೆ ಸಿಲುಕಿಸಬೇಕು, ಜನರ ಮುಂದೆ ಯಾವ ರೀತಿ ಒಂದು ಹೋಗಬೇಕು, ಇದಕ್ಕೆ ಸಂಬಂಧಪಟ್ಟಂತೆ ಏನೋ ದಾಖಲಾತಿಗಳನ್ನು ಜನರ ಮುಂದೆ ಇಡಬೇಕಾ, ಜನರ ಬಳಿ ಹೋಗಿ ಸರ್ಕಾರದ ವಿರುದ್ಧ ಯಾವೆಲ್ಲ ಒಂದು ಮಾಹಿತಿಗಳನ್ನು ಕೊಡಬೇಕು, ಸೂಕ್ತ ಮಾಹಿತಿಗಳನ್ನು ಯಾವ ರೀತಿ ಕೊಡಬೇಕು ಅನ್ನೋದ್ರ ಬಗ್ಗೆ ಈಗ ಹೋರಾಟಕ್ಕೆ JDS ಶಾಸಕರು ಸೇರಿದಂತೆ JDS ನಾಯಕರು, ಮುಖಂಡರು ಮುಂದಾಗ್ತಾ ಇರುವಂಥದ್ದು. ಒಂದು ಕಡೆ ಮೂರು ವಿಚಾರಗಳು ಪ್ರಮುಖವಾಗಿ, ಅಂದರೆ ಇತ್ತೀಚಿನ ದಿನಗಳಲ್ಲಿ ಏನು ಧರ್ಮಸ್ಥಳದ ಒಂದು ಅಸಹಜ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪರವಿರೋಧ ಚರ್ಚೆಗಳು ಆಗ್ತಾ ಇದೆ. ಅಲ್ಲಿ ಹಿಂದೂ ಧರ್ಮಕ್ಕೆ ಹಿನ್ನಡೆ ಆಗ್ತಾ ಇದೆ, ಹಿಂದೂ ಧರ್ಮದ ವಿರುದ್ಧ ಸರ್ಕಾರ ತನ್ನ ನಡೆಯನ್ನು ತೆಗೆದುಕೊಳ್ತಾ ಇದೆ ಎಂಬ ವಿಚಾರವನ್ನು ಇಟ್ಕೊಂಡು ಸೇರಿದಂತೆ, ಜೊತೆಗೆ ಇತ್ತೀಚೆಗೆ CM DK ಶಿವಕುಮಾರ್ ಕೂಡ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದು. ಅಂದರೆ ಚಾಮುಂಡೇಶ್ವರಿ ದೇವಸ್ಥಾನದ ಬರೀ ಹಿಂದೂಗಳ ಸ್ವತ್ತಲ್ಲ ಎಂಬ ಹೇಳಿಕೆ ಸಾಕಷ್ಟು ವಿವಾದಗಳನ್ನು ಏರ್ಪಡಿತ್ತು, ಸಾಕಷ್ಟು ಜಟಾಪಟಿಗೆ ಕಾರಣ ಆಗಿತ್ತು. ಇದೊಂದು ವಿಚಾರ. ಆದರೆ ಮತ್ತೊಂದು
ಕಳೆದ 3-4 ದಿನಗಳ ಹಿಂದೆ ನಡೆದಂತಹ ಮದ್ದೂರಿನಲ್ಲಿ ಗಣೇಶೋತ್ಸವ ಒಂದು ಕಾರ್ಯಕ್ರಮದಲ್ಲಿ ಏನು ಕಲ್ಲು ತೂರಾಟಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆಕ್ರೋಶವನ್ನು ಕೂಡ JDS ನಾಯಕರು ಹೊರಹಾಕಿದ್ರು. ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಘಟನಾ ಸ್ಥಳಕ್ಕೆ ಹೋಗಿ ಅಲ್ಲಿ ಸಾಕಷ್ಟು ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ಕೂಡ ನಡೆಸಿದ್ರು. ಈ 3 ವಿಚಾರಗಳನ್ನು ಇಟ್ಕೊಂಡು ಅಂದರೆ ಒಂದು ಕಡೆ ಮದ್ದೂರು ಗಣೇಶೋತ್ಸವ ಪ್ರಕರಣ ಸೇರಿದಂತೆ DCM DK ಶಿವಕುಮಾರ್ ಅವರ ಒಂದು ಚಾಮುಂಡೇಶ್ವರಿ ದೇವಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿವಾದಾತ್ಮಕ ಹೇಳಿಕೆ ಇವೆಲ್ಲ ಇಟ್ಟುಕೊಂಡು ಅಂದರೆ ಧರ್ಮಸ್ಥಳದ ಅಸಹಜ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ನಡೆ ಇವೆಲ್ಲ 3 ವಿಚಾರಗಳನ್ನು ಇಟ್ಕೊಂಡು ಈಗ ಆ ಹೋರಾಟಕ್ಕೆ ಸಿದ್ಧವಾಗ್ತಾ ಇರೋದಂಥದ್ದು. ಈಗೆಲ್ಲ ಸಾಕಷ್ಟು ಅಂದರೆ JDS ಶಾಸಕರು ಹಾಗೂ ಹಳೆ ಮೈಸೂರು ಭಾಗದ ಮುಖಂಡರ ಜೊತೆ ಒಂದು ಮಾತುಕತೆಯನ್ನು ನಡೆಸಿ ಅಂದರೆ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಒಂದು ಮಾತುಕತೆಯನ್ನು ನಡೆಸಿ ಆ ನಂತರ ಯಾವ ರೀತಿ ಒಂದು ಹೋರಾಟ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗ ಚರ್ಚೆ ಶುರುವಾಗ್ತಾ ಇರೋಂಥದ್ದು. ಒಟ್ಟಾರೆಯಾಗಿ ಎಲ್ಲಿ ಯಾವ ರೀತಿ ಒಂದು ಹೋರಾಟ ನಡೆಸಬೇಕು, ಯಾವ ಭಾಗದಲ್ಲಿ ಅಂದರೆ ಮೈಸೂರಿನಲ್ಲಿ ನಡೆಸಬೇಕಾ ಅಥವಾ ಮಂಡ್ಯದಲ್ಲಿ ಹೋರಾಟ ನಡೆಸಬೇಕಾ ಅನ್ನೋದು ಈಗ ಇರುವಂಥ ಒಂದು ವಿಚಾರ. ಹಾಗಾಗಿ ಅದರಲ್ಲೂ ವಿಶೇಷವಾಗಿ ಸರ್ಕಾರದ ವಿರುದ್ಧ ಜನಜಾಗೃತಿ ಸಮಾವೇಶವನ್ನು ಮಾಡಿ ಆ ಮೂಲಕ ಸರ್ಕಾರದ ವಿರುದ್ಧ ಒಂದು ತೊಡೆ ತಟ್ಟೋದಕ್ಕೆ ಈಗ ದಳಪತಿಗಳು ಸಿದ್ಧವಾಗಿರುವಂಥದ್ದು. ಒಂದು ಕಡೆ ತನ್ನ ಶಕ್ತಿ ಪ್ರದರ್ಶನ, ಜೊತೆಗೆ ಹಳೆ ಮೈಸೂರು ಭಾಗದಲ್ಲಿ ಇತ್ತೀಚಿನ ಏನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ JDS ತನ್ನ ಇನ್ನಷ್ಟು ಶಕ್ತಿ ವೃದ್ಧಿ ಮಾಡ್ಕೊಳ್ಬೇಕು. ಅಂದರೆ ಈಗಾಗಲೇ ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು. ಹಳೆ ಮೈಸೂರು ಭಾಗದಲ್ಲಿ JDS ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ತಾ ಇದೆ ಎಂಬ ವಿಚಾರಗಳು ಸಾಕಷ್ಟು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇತ್ತು. ಹಾಗಾಗಿ ಈ 3 ವಿಚಾರಗಳನ್ನು ಇಟ್ಕೊಂಡು ಈಗ ಸರ್ಕಾರದ ವಿರುದ್ಧ ವಾಗ್ದಾಳಿ ಒಂದು ಕಡೆ ಆದರೆ, ಹಳೆ ಮೈಸೂರು ಭಾಗದಲ್ಲಿ ಇನ್ನಷ್ಟು ಪಕ್ಷ ಸಂಘಟನೆ, ಇನ್ನಷ್ಟು ತಮ್ಮ ಪಕ್ಷದ ಒಂದು ಶಕ್ತಿ ಪ್ರದರ್ಶನಕ್ಕೆ ಈಗ JDS ನಾಯಕರು ಮುಂದಾಗಿರುವಂಥದ್ದು ನೀತಿ. ಓಕೆ, ಥ್ಯಾಂಕ್ ಯು ಸ್ವಾಮಿ ತಮ್ಮೆಲ್ಲ ಡೀಟೇಲ್ಸ್